ಸೊ ಇವಾಗ ನಾವು ಕೃಷಿ ಮೇಳಕ್ಕೆ ಬಂದಿದ್ದೀವಿ ಸುತ್ತೂರು ಫಲಪುಷ್ಪ ಪ್ರದರ್ಶನ. ಶುಗರ್ ನಾವು ಬೆಳಿತೀವಿ ಹಂಗಾರೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಜಾಸ್ತಿ ಜನ ರೆಗ್ಯುಲರ್ ವಿಸಿಟ್ಸ್ ಅಂತೂ ಇದ್ದೇ ಇರ್ತಾರೆ. ಬೇಸಿಕಲಿ ಟ್ರೂ JCCS ನಾವೆಲ್ಲ ಏನಿದ್ದೀವಿ ರೆಗ್ಯುಲರ್ ಆಗಿ ಬಂದೇ ಬರ್ತಿದ್ದೀವಿ. ಇದೆಲ್ಲ ನಮ್ದೇ ಗದೆ, ಅದೆಲ್ಲ ನಮ್ದೇ ಗದೆ. ಐ ರೆಸ್ಪೆಕ್ಟ್ ಯುವರ್ ಪ್ರೈವಸಿ. ಇವರು ಬ್ರೋ, ಇವರು ಅವರು ಓ ನಿಮ್ದ ಮನೆ ಇದು? ಇದೆಲ್ಲ ಇವ್ರದೇ. ಏನಿತ್ತು ಅಂತಾನು ಗೊತ್ತಿಲ್ಲ ಗಾಯ್ಸ್. ನೀನ್ ಯಾರಿಗೆ ಹಾಕಿದ್ದೆ? ಹೆಣ್ಮಕ್ಳು ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇದೇ ದೊಡ್ಡ ಶಕ್ತಿ ಯೋಜನೆ. ನಾವು ಎಲ್ಲಿ ಹೋಗ್ತಿದೀವಿ ಸಂಧಿಲಿ ಅಂತ ನನಗೂ ಗೊತ್ತಿಲ್ಲ. ನೋಡಿದ್ರೆ ಯಾರು ಇಲ್ಲ. ಈ ಕಡೆ ರೇಷ್ಮಾ ಅವರು ಫೋಟೋ ಶೂಟ್ ಮಾಡಕ್ ಹೋಗ್ಬಿಟ್ಟವ್ರೆ. ಈ ಕಡೆ ನಮ್ಮ ಬಾಯ್ಸ್ ಒಬ್ರು ಇಲ್ಲ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ಚಾನಲ್ ಚಂದನಾ ಡೈರಿ C8 ಅಂತ. ಸೊ ಇವಾಗ ನಾವು ಕೃಷಿ ಮೇಳಕ್ಕೆ ಬಂದಿದ್ದೀವಿ. ಸುತ್ತೂರು ಜಾತ್ರಾ ಮಹೋತ್ಸವದ್ದು ಒನ್ ಆಫ್ ದ ಪಾರ್ಟ್ ಇದು. ಮೊನ್ನೆ ಬಂದುಬಿಟ್ಟು ಪ್ರೀ ವಿಸಿಟ್ ಅಂತ ಮಾಡ್ಕೊಂಡು ಹೋದ್ವಿ. ಇವಾಗ ನೀಟಾಗಿ ಲೈಕ್ ಆ್ಯನಿಮಲ್ಸ್ ಎಲ್ಲ ತೊಗೊಬಂದು ಇಟ್ಟಿರಲಿಲ್ಲ, ಇವಾಗ ಇಟ್ಟಿದ್ದಾರೆ. ಆಮೇಲೆ ಇದ್ರದ್ದು ಎಂಟ್ರಿ ಫೀಸ್ ಬಂದುಬಿಟ್ಟು 10 ರೂಪಾಯಿ ಅಂತೆ. ದೆನ್ 15ನೇ ತಾರೀಕಿಂದ 20ನೇ ತಾರೀಕುವರೆಗೂ ಇರುತ್ತೆ, 5 ದಿನ ಇರುತ್ತೆ. ಸೊ ನೀವು ಯಾರಾದರೂ ಒಂದು ಸಲನೂ ಬಂದಿಲ್ಲ ಅಂದರೆ ಈ ಸಲ ಬರ್ಬೋದು. ನಾವು ಲಾಸ್ಟ್ ಇಯರ್ ಬಂದಿದ್ವಿ, ವಾಲಂಟಿಯರ್ಸ್ ಆಗಿ ಬಂದಿದ್ವಿ. ಈ ಸಲನೂ ವಾಲಂಟಿಯರ್ಸ್ ಆಗಿ ಬಂದಿದ್ದೀವಿ. ಖುಷಿ ಆಗ್ತೈತೆ ಅಷ್ಟೇ. ಸೊ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಬಂದು ಲೆಟ್ಯೂಸ್ ಅಂತ, ಸೊ ಸಲಾಡ್ಸ್ಗೆ ಯೂಸ್ ಮಾಡೋ ಅಂಥ ತರಕಾರಿಗಳು ಸೊಪ್ಪುಗಳನ್ನ ಹಾಕಿದ್ದಾರೆ. ಇಲ್ಲಿ ಪುಷ್ಪ ಪ್ರದರ್ಶನ, ಫಲಪುಷ್ಪ ಪ್ರದರ್ಶನ. ನಿಜವಾಗ್ಲೂ ಇದನ್ನು ಕಣ್ಣಿಂದ ನೋಡೋದೇ ಒಂದು ಖುಷಿ, ಆನಂದ ಮತ್ತು ನೆಮ್ಮದಿ ಕೊಡುತ್ತೆ ಮನಸ್ಸಿಗೆ. ಓಡಾಡ್ತಾ ಇದ್ರೆ ಹೂವುಗಳನ್ನ ನೋಡ್ಕೊಂಡು ಒಂಥರ ನೆಮ್ಮದಿ. ಫಲಪುಷ್ಪ ಪ್ರದರ್ಶನನ ಬಿಟ್ಟು ಹಾಗೆ ಮುಂದೆ ಬಂದರೆ ನೀವು ಮೇವಿನ ಬೆಳೆಗಳನ್ನ ಹಾಕಿರೋದನ್ನ ಗಮನಿಸ್ಬೋದು. ಹಾಗೆ ಮುಂದೆ ಬಂದರೆ ನಿಂಬೆ ಹುಲ್ಲು, ಚಕ್ರಮುನಿ, ನುಗ್ಗೆ, ಅದರಲ್ಲೂ ವೆರೈಟಿ ಇದೆ. ಮತ್ತು ಬದನೆ ಆ್ಯಂಡ್ ಮೈಸೂರು ಮಲ್ಲಿಗೆ, ವಿಳ್ಯದೆಲೆ ಮತ್ತು ಬಾಳೆಗೊನೆಗಳು, ಅದರಲ್ಲೂ ಎಷ್ಟೊಂದು ತರಾವರಿಗಳನ್ನ ನೀವು ಗಮನಿಸ್ಬೋದು. ಆ್ಯಂಡ್ ಅದರಲ್ಲಿ ಕೆಲವೊಂದು ಗಿಡಗಳು GI ಟ್ಯಾಗ್ಗೆ ಒಳಪಟ್ಟಿರುತ್ತೆ. ನನಗೂ ಕೂಡ ನಿಜವಾಗ್ಲೂ ಬಾಳೆಹಣ್ಣಲ್ಲಿ ಇಷ್ಟೊಂದು ವೆರೈಟಿ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಲೈಕ್ ಮುಂಚೆ ಕೆಲವೊಂದು ಬಾಳೆಹಣ್ಣದು ವೆರೈಟಿ ಗೊತ್ತಿತ್ತು, ಬಟ್ ಇಲ್ಲಿ ಬಂದಮೇಲೆ ತುಂಬ ವೆರೈಟಿ ನೇಮ್ ತಿಳ್ಕೊಂಡೆ ನಾನು. ಬಾಳೆಹಣ್ಣಲ್ಲಿ ವೆರೈಟೀಸ್ ನೋಡೋದಾದರೆ ನೇಂದ್ರ, ಏಲಕ್ಕಿ, ಕೆಂಪು ಬಾಳೆ, ರಸಬಾಳೆ, ಪೂವನ್, ಮಂಥನ್ ಆ್ಯಂಡ್ G9 ಇಷ್ಟೂ ಬಾಳೆಹಣ್ಣಲ್ಲಿ ಬರೋ ತರಾವರಿಗಳು. ಆ್ಯಂಡ್ ಇಷ್ಟೆಲ್ಲ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಹಾಗೆ ಮುಂದೆ ಬಂದರೆ ಕೃಷಿ ಬ್ರಹ್ಮಾಂಡನ ನೀವು ನೋಡ್ಬೋದು. ಅಲ್ಲಿ ಮೀನುಗಾರಿಕೆನೂ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ನಾನು ಅವಾಗಿಂದ ಅಲ್ಲೆಲ್ಲ ಹುಡ್ಕೊಬಂದೆ, ನಮ್ಮವ್ರು ಯಾರೂ ಸಿಕ್ಕಿಲ್ಲ ಅಂತ. ಸೊ ಇವರು ನಮ್ಮ ಕಾಲೇಜವರೇ ಇಲ್ಲಿ ಅಲರ್ಟ್ ಆಗಿದ್ದಾರೆ. ರಾಗಿ ಬಗ್ಗೆ ಹೇಳ್ತಾರೆ ಇವಾಗ. ರಾಗಿ to provide energy, okay, and to control sugar. ನಾವು ಬೆಳಿತೀವಿ. ಹಂಗಾರೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಗಂಜಿ ಮಾಡ್ತಾರೆ, ರಾಗಿ ಅಂಬ್ಲಿ ಅಂತಾರಲ್ಲ, ರಾಗಿ ಮುದ್ದೆ, ಮಿಲೆಟ್ಸ್, ರಾಗಿ ರೊಟ್ಟಿ, ಮಾಲ್ಟಲ್ಲೆಲ್ಲ ಯೂಸ್ ಮಾಡ್ತಾರೆ ರಾಗಿ ರೊಟ್ಟಿ. ಥ್ಯಾಂಕ್ ಯು, ಬಾಯ್. ನಿಮ್ಮ ಜೊತೆ
ಫ್ಯಾಟ್ಸ್ ಜಾಸ್ತಿ ಇದೆ. ಇದ್ರಲ್ಲಿ ಡಯಟ್ಗೆ ಯೂಸ್ ಮಾಡ್ತಾರೆ. ಮಾಲ್ಟಲ್ಲೆಲ್ಲ ಯೂಸ್ ಮಾಡ್ತಾರೆ. ಇನ್ಸ್ಟೆಡ್ ಆಫ್ ರೈಸ್ ವಿ ಕ್ಯಾನ್ ಯೂಸ್ ಮಿಲೆಟ್ಸ್. ಅನ್ನ ಮಾಡ್ಕೋಬೋದು, ಮಿಲೆಟ್ ಪೌಡರ್ ಮಾಡ್ಕೋಬೋದು. ಯಾ ದಟ್ಸ್ ಆಲ್. ನೆಕ್ಸ್ಟ್ ಮುಂದೆ ಬಂದರೆ ಇಲ್ಲಿ ಸಿರಿಧಾನ್ಯಗಳನ್ನ ಬೆಳೆಸಿದ್ದಾರೆ. ಇದು ನನಗೆ ರೀಸೆಂಟ್ಲಿ ಈ ಸಿರಿಧಾನ್ಯಗಳು ಅನ್ನೋ ವರ್ಡೇ ನನಗೆ ಗೊತ್ತಾಗಿದ್ದು. ಸೊ ಇದನ್ನು ಬೆಳೆಯೋದ್ರಿಂದ ತುಂಬ ರೈತರಿಗೆ ಯೂಸ್ ಇದೆ. ಇವಾಗ ಸಿರಿಧಾನ್ಯಗಳನ್ನ ಯೂಸ್ ಮಾಡಿಕೊಂಡು ಮಾಲ್ಟ್ ಮಾಡೋದು ತುಂಬ ಟ್ರೆಂಡಿ ಆಗಿದೆ. ಸೊ ಇಲ್ಲಿಗೆ ಬರೋದ್ರಿಂದ ನಮ್ಮ ರೈತರಿಗೆ ಒಂದು ಐಡಿಯಾ ಸಿಗುತ್ತೆ ಹೆಂಗೆ ಮಾಡ್ಬೋದು, ಏನು ಮಾಡ್ಬೋದು ಅಂತ. ಹಾಗೆ ಮುಂದೆ ಬಂದರೆ ನಮ್ಮ ಸ್ಫೂರ್ತಿ ಮತ್ತು ಛಾಯಾ ಅವ್ರನ್ನ ಇಲ್ಲಿ ಅಲಾಟ್ ಮಾಡಿದರು. ನಾನು ಯಾಕೆ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಅಂದರೆ ಹಿಂದೆಗಡೆ ಮ್ಯೂಸಿಕ್ಸ್ ಬರ್ತಾಯಿದೆ. ಸೊ ಕೆಲವೊಂದು ಕ್ಲಿಪ್ನ ಮ್ಯೂಟ್ ಮಾಡಿ ನನ್ನ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಕ್ಷಮೆ ಇರಲಿ. ಆ್ಯಂಡ್ ಇಲ್ಲಿ ಬಂದಾಗ ನಮ್ಮ ಸ್ಫೂರ್ತಿಯವರು ನಮಗೆ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅಲ್ಲಿ ಹಂಗೆ ಮುಂದೆ ಬಂದರೆ ಇಲ್ಲಿ ಮೆಡಿಸಿನಲ್ ಪ್ಲ್ಯಾಂಟ್ಸ್ನ ನೋಡ್ಬೋದು. ಇಲ್ಲಿ ಕುಟೀರ ಹತ್ರ, ಇನ್ನು ಕುಟೀರ ಹತ್ರ ಬಂದರೆ ವರ್ಮಿ ಕಾಂಪೋಸ್ಟ್ ಮತ್ತು ಔಷಧಿ ಗಿಡಗಳು ಮತ್ತು ಕೆಲವೊಂದು ಸೊಪ್ಪುಗಳನ್ನ ನಾವು ನೋಡ್ಬೋದು. ಇದೆಲ್ಲ ನಮ್ದೇ ಕತೆ, ಅದೆಲ್ಲ ನಮ್ದೇ ಕತೆ. ಏನ್ ಬೇಕೋ ತೆಗೆದುಕೊಂಡು ಕಟ್ಕೊಂತೀನಿ ಅಲ್ಲ ಸಾಕು. ಹೆಸರಿಗೆ ಕಾಳು ಅದು ವಿಘ್ನ ರೇಡಿಯೇಟ ವಿಘ್ನ ಮುಂಗ ಬೇಡ ಅಂತೆ, ಅವ್ರದ್ದು ಬೇಡ. ಐ ರೆಸ್ಪೆಕ್ಟ್ ಯುವರ್ ಪ್ರೈವಸಿ. ಇವರು ಬ್ರೋ ಇವರು ಅವರು ಇವರೇ ಅವ್ರು ನೋಡ್ತಿಲ್ಲ. ಆಗ್ಲಿಂದ ಇವರು ಮಸ್ತ್ 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 ಏನಿದು ಜೋಳ ಸೋರ್ಗಮ್ ಕಣ್ರಿ. ಸೋರ್ಗಮ್ ಏನ್ರಿ, ಜೋಳನೇ ಅಲ್ಲ. ಯಾರು ಹುಷಾರು, ಅದು ಗುಮ್ಮತ್ತೆ. ಹಾಗೆ ಮುಂದೆ ಬಂದರೆ ಆ್ಯನಿಮಲ್ ಹಸ್ಬೆಂಡ್ರಿನ ನೋಡ್ಬೋದು. ಇಲ್ಲಿ ವೆರೈಟೀಸ್ ಆಫ್ ಆ್ಯನಿಮಲ್ಸ್ನ ಇಟ್ಟಿರ್ತಾರೆ. ಎಷ್ಟೊಂದು ಆ್ಯನಿಮಲ್ಸ್ ಹೆಸರು ಬರೀ ಕೇಳಿರ್ತೀವಿ, ಕೆಲವೊಂದಂತೂ ನೋಡೇ ಇರಲ್ಲ, ಕೇಳೂ ಇರಲ್ಲ. ಅಂಥ ಆ್ಯನಿಮಲ್ಸ್ನೆಲ್ಲ ನೋಡೋ ಒಂದು ಭಾಗ್ಯ ಸಿಕ್ತು. ಲಾಸ್ಟ್ ಇಯರ್ ನಾನು ಇಲ್ಲೇ ಇದ್ದೆ 5 ದಿನ. ಬಟ್ ಇದನ್ನೆಲ್ಲ ಎಕ್ಸ್ಪ್ಲೋರೇ ಮಾಡಿರಲಿಲ್ಲ, ಒಂದೇ ಜಾಗದಲ್ಲಿ ನಿಂತು ಈ ಸಲನೇ ಈ ಸೈಡೆಲ್ಲ ಬಂದು ಆ್ಯನಿಮಲ್ಸ್ನೆಲ್ಲ ನೋಡಿ ಎಷ್ಟೊಂದು ಆ್ಯನಿಮಲ್ಸ್ ವೆರೈಟೀಸ್ನ ತಿಳ್ಕೊಂಡಂಗಾಯಿತು. ಹಾಗೆ ಇನ್ನೊಂದು ಎಕ್ಸಿಬಿಷನ್ಗೆ ಇವತ್ತು ವಿಸಿಟ್ ಮಾಡಿದ್ವಿ. ಅಲ್ಲಿ ಮೇಕೆ ಭ್ರೂಣ ಅಂದರೆ 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು, ನೆಕ್ಸ್ಟ್ ಮಂತ್ಲಿ ಹೆಂಗಿರುತ್ತೆ ಭ್ರೂಣ ಅಂತ ಒಂದು ನೋಡೋ ಆಪರ್ಚುನಿಟಿ ಸಿಕ್ತು. ಸೊ
ಆಗಾಗ ಇಲ್ಲಿ ಬರ್ತಿರ್ತೀವಿ. ನಾವಲ್ಲಿ ಇರ್ತೀವಿ. ಓ ನಿಮ್ದ ಮನೆ ಇದು? ಇದೆಲ್ಲ ಇವ್ರದೆ, ಇದೆಲ್ಲ ಇವ್ರದೆ. ಬಂದು ಏನಾದ್ರು ತಗೊಂಡು ಹೋಗ್ಬೋದು. ಇರ್ಲಿ ಬಿಡಿ ಮ್ಯಾಮ್. ನನಗೆ ಹಾಕಿದ್ರಾ? ನಿನಗೆ ಸರಿಯಾಗಿರೋದು ಹಾಕ್ತೀನಿ ನೋಡಂಗಾದ್ರೆ. ಆಯ್ತು ನಿನಗಿರೋ. ಇವಾಗ ತಾನೇ ರೆಕಾರ್ಡ್ ಮಾಡಿರೋದನ್ನ ಏನಿತ್ತು ಅಂತಾನು ಗೊತ್ತಿಲ್ಲ ಗಾಯ್ಸ್. ನಾನು ಸರಿಯಾಗಿ ಹಾಕ್ತೀನಿ ನಿಮಗೆ. ನೀನು ಯಾರಿಗೆ ಹಾಕಿದ್ದೆ ಹೇಳಿ ಮ್ಯಾಮ್? ನೀವು ಪ್ರತಿ ವರ್ಷ ಬರ್ತಿದ್ದೀರಲ್ವಾ? ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಹೇಳಿ? ಏನು ಡಿಫ್ರೆನ್ಸ್ ಐತೆ ಆ ಪ್ರತಿ ವರ್ಷಕ್ಕೂ ಕೃಷಿ ಮೇಳ? ಕರೆಕ್ಟ್. ಆಬ್ವಿಯಸ್ಲಿ ಜನ ಅಂತೂ ಚೇಂಜ್ ಆಗೇ ಆಗ್ತಾರೆ. ಒಂದಷ್ಟು ಜನ ರೆಗ್ಯುಲರ್ ವಿಸಿಟ್ಸ್ ಅಂತೂ ಇದ್ದೇ ಇರ್ತಾರೆ. ಹಾಂ, ಬೇಸಿಕಲಿ ಟ್ರೂ JCCS ನಾವೆಲ್ಲ ಏನಿದ್ದೀವಿ ರೆಗ್ಯುಲರ್ ಆಗಿ ಬಂದೇ ಬರ್ತಿದ್ದೀವಿ. ಕೃಷಿ ಮೇಳದಲ್ಲಿ ಏನು ಸ್ಪೆಷಲ್ ಅಂದರೆ ನೇಮೇ ಹೇಳ್ತಿರೋದಂಗೆ ಕೃಷಿ ಬಗ್ಗೆ ಜನರಲ್ಲಿ ಆಸಕ್ತಿ ಮೂಡಿಸೋಕ್ಕೋಸ್ಕರ ಏನೇನಿದೆಯೋ ಅದನ್ನೆಲ್ಲವನ್ನು ತೋರಿಸ್ತಾ ಇದ್ದೀವಿ, ಡಿಸ್ಪ್ಲೇ ಮಾಡ್ತಿದ್ದೀವಿ. ಇದು ಬೇಸಿಕಲಿ ಇದಿಷ್ಟು ಕೃಷಿ ಬ್ರಹ್ಮಾಂಡ ಅಂತ ಒಂದೇ ಎಕರೆ ಪ್ಲೇಸಲ್ಲಿ ಡಿಫ್ರೆಂಟ್ ವೆರೈಟೀಸ್. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ವ್ಯಕ್ತಿ ಹತ್ರ 1 ಎಕರೆ 2 ಎಕರೆ ಜಮೀನು ಇರುತ್ತಲ್ಲ, ಅವರು ಎಲ್ಲ ಥರ ಬೆಳೆಗಳನ್ನ ಒಂದೇ ಕಡಿಮೆ ಪ್ಲೇಸಲ್ಲಿ ಹೇಗೆ ಬೆಳೆಸ್ಕೋಬೋದು ಅಂತ ಇದು ತೋರಿಸ್ತಾರೆ. ಸರಿ ಮ್ಯಾಮ್, ಸಿಗ್ತೀವಿ ಮತ್ತೆ ಬಾಯ್. ತುಂಬ ದೊಡ್ಡ ಕ್ಯೂ. ಬೆಳಗ್ಗೆ ಟಿಫನ್ ಆರಾಮಾಗಾಯ್ತು, ಇವಾಗ ಊಟಕ್ಕೆ ಸ್ವಲ್ಪ ತುಂಬ ದೊಡ್ಡ ಕ್ಯೂ. ಇಷ್ಟೊಂದು ಜನಕ್ಕೆ ಊಟ ಕೊಡ್ತಾರಲ್ಲ, ಅದೇ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇದೇ ದೊಡ್ಡ ಶಕ್ತಿ ಯೋಜನೆ. ಹುಡುಗರ ಕ್ಯೂ ನೋಡಿ, ಸೀಲ್ ಖಾಲಿ ಖಾಲಿ. ಕೃಷಿ ಮೇಳದಿಂದ ಈಚೆ ಬಂದರೆ ಈ ಕಡೆ ಎಕ್ಸಿಬಿಷನ್ಸು, ಒಂದು ಕಡೆ ಫುಡ್ ಸ್ಟಾಲ್ಸು, ಒಂದು ಕಡೆ ಅಂಗಡಿಗಳು ಎಲ್ಲನೂ ನೋಡ್ಬೋದು. ಆ್ಯಂಡ್ ಈ ಥರ ಕ್ಯೂಟ್ ಥಿಂಗ್ಸ್ ಎಲ್ಲ ಕಾಣಿಸುತ್ತೆ. ನಾವು ಎಲ್ಲಿ ಹೋಗ್ತಿದ್ದೀವಿ ಸಂದಿಲಿ ಅಂತ ನನಗೂ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ ಅಷ್ಟೇ. ಯಾರೂ ಇಲ್ಲ ಗೈಸ್. ಎಲ್ಲಿ ಸುರಂಗ ಮಾರ್ಗ ಥರ ಇದೆ. ಓ ಔಟ್ ಸೈಡ್ಗೆ ಇದು ರೋಡು. ಇಷ್ಟೇ ಗೈಸ್. ಊಟ ಆದಮೇಲೆ ಇನ್ನೂ ಸ್ವಲ್ಪ ಗ್ಯಾಪ್ ಇತ್ತು, ಸೊ ಹಂಗೆ ಮತ್ತೆ ಈಚೆ ಬಂದು ನೋಡಿದ್ರೆ ಇಲ್ಲಿ ರಂಗೋಲಿ ಸ್ಪರ್ಧೆನೂ ನಡೆಸಿದ್ರು. ಚೆನ್ನಾಗಿತ್ತು ಕೆಲವೊಂದು ರಂಗೋಲೀಸು. ಆ್ಯಂಡ್ ಹಿಯರ್ ಮೋಕ್ಷ ಆ್ಯಂಡ್ ಭೂಮಿ ಸೇ ಹಾಯ್. ಹಾಗೆ ಒಂದು ಎಕ್ಸಿಬಿಷನಲ್ಲಿ ದೇಹದ ಸಮತೋಲನ ಎಷ್ಟಿದೆ, ಅಂದರೆ ನಾವೆಷ್ಟು ಬ್ಯಾಲೆನ್ಸ್ಡ್ ಆಗಿದ್ದೀವಿ ಅಂತ ಒಂದು ಚೆಕ್ ಮಾಡೋಕ್ಕೆ ವೃಕ್ಷಾಸನದಲ್ಲಿ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ನಿಂತ್ಕೋಬೇಕು ಅಂತ ಹೇಳಿದ್ರು. ಸೊ ಕಣ್ಣು ಬಿಟ್ಕೊಂಡು ನಿಂತ್ಕೊಳ್ಳೋದು ಈಸ್ ಓಕೆ, ಅದು ನನಗೆ ಅಭ್ಯಾಸ ಇದೆ. ಎಷ್ಟೋ ತನಕನಾದರೂ ಸ್ವಲ್ಪ ನಿಂತ್ಕೋಬೋದು. ಬಟ್ ಇಲ್ಲಿ ಕಣ್ಣು ಮುಚ್ಕೊಂಡು ನಿಂತ್ಕೋಬೇಕು ಅಂದರೆ ಇದು ನಾನು ಮನೇಲಿ ಟ್ರೈ ಮಾಡಿದಾಗಲೂ ಇಟ್ ವಾಸ್ ಕ್ವೈಟ್ ಡಿಫಿಕಲ್ಟ್. ಬಟ್ ಇಲ್ಲಿ ಓಕೆ 15 to 17 ಸೆಕೆಂಡ್ಸ್ ನಿಂತ್ಕೊಂಡೆ ಅನಿಸುತ್ತೆ. ಇದು ಮನೆ ಮುಂದೆ ಹಿಂದೆಯಿಂದ ಬಂದ್ಬಿಟ್ರೆ ಇನ್ನೇನು ಬರಲ್ಲ. ಇದರಲ್ಲೇ ಸರೌಂಡಿಂಗ್ ಸುತ್ತ ಇರೋದು. ಏನಿದು? ಗ್ರೇಡೇಷನ್ ಫ್ರಮ್ ಸ್ನೇಕ್. ಮಲ್ಟಿಪಲ್ ಕ್ರಾಪಿಂಗ್ ಸಿಸ್ಟಮ್. ನ್ಯಾಚುರಲ್ ಕಂಪೋಸ್ಟ್, ವರ್ಮಿ ಕಾಂಪೋಸ್ಟ್ ಬಗ್ಗೆ ಹಾಕವ್ರೆ. ಹೇಗಿದು ಸ್ವಯಂ ಚಾಲಿತ? ಅಂದರೆ ಇದು ಸೆನ್ಸರ್ ಅಂತ ನಾವು ಪ್ಲ್ಯಾಂಟ್ಸ್ ಅಂಡರ್ ಫಿಕ್ಸ್ ಮಾಡಿರ್ತೀವಿ. ನಾವು ಪ್ಲ್ಯಾಂಟ್ಗೆ ಯಾವಾಗಾದ್ರೂ ವಾಟರ್ ಬೇಕಂದರೆ ಇದು ಮೀನ್ಸ್ ಇಂದ ಮೆಸೇಜ್ ಇದಕ್ಕೆ ಕಳಿಸುತ್ತೆ. ಸೊ ಅದು ಆಟೋಮೆಟಿಕಾಗಿ ಪಂಪ್ ಆನ್ ಆಗುತ್ತೆ. ನಾವು ಪ್ಲ್ಯಾಂಟ್ಗೆ ಮೀನ್ಸ್ ಎಷ್ಟು ಬೇಕು ನೀರು ಸಿಕ್ಕಾದ್ರೆ ಆಟೋಮೆಟಿಕಾಗಿ ಆಫ್ ಆಗುತ್ತೆ. ಎಕ್ಸ್ಪೆರಿಮೆಂಟೇ ಮಾಡ್ತಾರೆ ಇವಾಗ. ನೈಸ್. ಮನೇಲಿ ನೀರು ತುಂಬ ಇರುತ್ತೆ ಟ್ಯಾಂಕ್ಗಳಲ್ಲಿ. ಆವಾಗ ಇದನ್ನ ಯೂಸ್ ಮಾಡಿದ್ರೆ ಟ್ಯಾಂಕ್ಗಳಲ್ಲಿ
ನೀರು ತುಂಬಿ ಸುರಿತಾ ಇರುತ್ತೆ, ನಮಗೆ ಗೊತ್ತಾಗಲ್ಲ ಅಲ್ವಾ ಯಾವಾಗ ಆಫ್ ಮಾಡಬೇಕು ಯಾವಾಗ ಆನ್ ಮಾಡಬೇಕು ಅಂತ. ನೀರನ್ನ ವೇಸ್ಟ್ ಆಗೋದನ್ನ ತಡೆಗಟ್ಟಬೇಕು ಅಂದರೆ ಈ ಥರ ಸೆನ್ಸರ್ ಅಳವಡಿಸ್ಕೊಂಡ್ರೆ ನೀನು ಮಾಡಲ್ಲ ಬಿಡು, ಐ ರೆಸ್ಪೆಕ್ಟ್ ಯುವರ್ ಪ್ರೈವಸಿ ಕಂಟೆಂಟ್. ಹೇಳಪ್ಪ ನೀನು. ಟಿಲ್ಲರ್ ಮೂಲಕ ಈ ಥರ ಉಳುಮೆ ಮಾಡಿದಾಗ ಈ ಥರ ಮಾಡಿದ್ರೆ ಮಣ್ಣನ್ನು ಅದು ಒಂದು ಲೆವೆಲ್ ಮಾಡುತ್ತೆ. ಈ ಥರ ಪೂಜೆ ಅಂತ ಕರೀತಾರೆ. ಇದು ಒಂದಕ್ಕೆ ಎರಡನೇ ಉಳುಮೆ ಮಾಡಿದಾಗ ಆ ಕಡೆ ಈ ಕಡೆ ಎಲ್ಲ ಆಗುತ್ತೆ. ಭೂಮಿಯಲ್ಲಿರೋ ಇದು ಕೂಡ ಹಂಗೆ ಮಧ್ಯೆ ಏನಾರೋ ಗಿಡ ಇದ್ರೆ ಏನೂ ಆಗಲ್ಲ. ಉಳುಮೆ ಮಾಡಬೇಕಾದ್ರೆ ಅದು ಸ್ವಲ್ಪ ಕೂಡ ಕಳೆ ಗಿಡ ಇದ್ರೆ ಇದು ಎರಡು ಗಿಡದ ಮಧ್ಯೆ ಉಳುಮೆ ಮಾಡಿದಾಗ ಆ ಕಡೆ ಈ ಕಡೆ ಮಧ್ಯದಿಂದ ಗಿಡಕ್ಕೆ ತೊಳೆಯುತ್ತೆ. ಗಿಡ ನಿಂತ್ಕೊಳ್ಳೋಕ್ಕೆ ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ. ಸ್ವಯಂ ಚಾಲಿತ ನೀರು ಅಂದರೆ ತುಂತುರು ಬಳಸಿ ಗಿಡಗಳಿಗೆ ನಿಖರವಾಗಿ ಅಥವಾ ಬೆಳೆಗಳಿಗೆ ನಿಖರವಾಗಿ ನೀರನ್ನು ನೀಡುವುದು. ಮೂಲ ವಸ್ತು ಪದರ, ಹಾಸಿಗೆ ಬಂಡೆ ಪದರ. ರೈನ್ ವಾಟರ್ ಹಾರ್ವೆಸ್ಟ್. ನೋಡಿ ಗೈಸ್, ಒಬ್ಬರೂ ಇಲ್ಲ. ವಾಲಂಟಿಯರ್ಸ್ ಅಂತ ನಿಲ್ಲಿಸಿದ್ರೆ ಎಲ್ಲ ಹೋಗ್ಬಿಟ್ಟವ್ರೆ. ನಾನು ಫುಲ್ ಝೋನ್ ಔಟ್ ಆಗಿ ಆಮೇಲೆ ನೋಡಿದ್ರೆ ಯಾರೂ ಇಲ್ಲ. ಈ ಕಡೆ ನಮ್ಮ ರೇಷ್ಮವರು ಫೋಟೋ ಶೂಟ್ ಮಾಡೋಕ್ಕೆ ಹೋಗ್ಬಿಟ್ಟವ್ರೆ. ಈ ಕಡೆ ನಮ್ಮ ಬಾಯ್ಸ್ ಒಬ್ಬರೂ ಇಲ್ಲ, ನಾನೊಬ್ಬಳೇ. ಸೊ ಐ ಆಮ್ ಎಂಜಾಯಿಂಗ್ ಮೈ ಓನ್ ಕಂಪನಿ, ನೋ. ಹಿಂಗೆ ಹೋಗ್ಬಿಟ್ಟು ಸೂರ್ಯನ ಹತ್ರ ಟ್ಯಾಪ್ ಮಾಡಿಬಿಟ್ಟು ಹಿಂಗೆ ಇಳಿಸ್ಬೇಕು ಟು ಗೆಟ್ ಎ ಬೆಟರ್ ವ್ಯೂ. ವಾವ್. ಸೊ ದ ಗೆಸ್ಟ್ ಆರ್ ಅರೈವ್ಡ್. ಹತ್ರ ಹೋಗಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ನಾವು ಇಲ್ಲಿ ನಿಲ್ಲಬೇಕು. ಬಟ್ ಲೆಟ್ ಮಿ ಟ್ರೈ. ನಾವು ನಿಂತಿರೋ ಜಾಗಕ್ಕೆ ಬರ್ತಾರೆ ಅಂತ ಓಡ್ ಬಂದು ನಿಂತ್ಕೊಂಡ್ವಿ. ಬಟ್ ಅವ್ರು ಈ ಕಡೆ ಬರಲೇ ಇಲ್ಲ, ಆ ಕಡೆ ಸೈಡಿಂದ ಹೋಗ್ಬಿಟ್ರು. ಬ್ಯಾಡ್ ಲಕ್, ಐ ಕುಡಂಟ್ ಟೇಕ್ ದ ವಿಡಿಯೋ. ಬಟ್ ಆ ಕಡೆ ಲೈನಿಂದ ಬಂದರು, ನಮಗೆ ವಿಸಿಬಲ್ ಇತ್ತು, ಚೆನ್ನಾಗೇ ವಿಡಿಯೋ ಮಾಡ್ಕೊಂಡ್ವಿ. ಸೊ ಯದುವೀರ್ ಅರಸ್ ಅವ್ರು ಬಂದಿದ್ದರು, ಸ್ವಾಮೀಜಿಗಳು ಬಂದಿದ್ದರು, ಮತ್ತು ಜಗದೀಶ್ ಶೆಟ್ಟರು. ಆ್ಯಂಡ್ ಯದುವೀರ್ ಅರಸ್ ಅವ್ರನ್ನ ನಾನು ಮತ್ತು ಹತ್ರದಿಂದ 3ನೇ ಸಲ ಇದು ನೋಡ್ತಿರೋದು. ಒಂಥರ ಖುಷಿ. ಮತ್ತು ತುಂಬ ನಮ್ಮ ಲೈನಿಂದ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆ ಕಡೆ ಹೋದ್ವಿ, ಮತ್ತು ಅಲ್ಲಿ ಬರ್ತಾರೆ ಅಂತ ತುಂಬ ಸರ್ಕಸ್ ಮಾಡಿದ್ವಿ. ಹೋಗಿ ಅಟ್ಲೀಸ್ಟ್ ಒಂದು ಶೇಕ್ ಹ್ಯಾಂಡ್ ಮಾತಾಡ್ಸೋಣ ಅಂತ. ಬಟ್ ಆಗಲಿಲ್ಲ, ವರ್ಕೌಟೇ ಆಗಲಿಲ್ಲ. ಅವ್ರು ಆ ಕಡೆಯಿಂದ ಹೆಂಗೋ ಪಾಸಾಗಿ ಹೋಗ್ಬಿಟ್ರು. ಬಟ್ ನೋಡಿದ್ದೆ ಒಂದು ಖುಷಿ. ಹಾಗೆ ನೋಡ್ತಾ ನೋಡ್ತಾ ಈವ್ನಿಂಗ್ ಆಗೇ ಹೋಯಿತು. ಸೊ ಆಮೇಲೆ ಬಸ್ ಹತ್ಕೊಂಡು ಬಂದ್ವಿ. ಇಷ್ಟೇ ಇವತ್ತಿನ ಅಪ್ಡೇಟ್. ಐ ನೋ ವಿಡಿಯೋ ಈಸ್ ಕ್ವೈಟ್ ಲಾಂಗ್, ಬಟ್ ಐ ವಾಂಟೆಡ್ ಟು ಇನ್ಕ್ಲೂಡ್ ಆಲ್ ದ ಕ್ಲಿಪ್ಸ್. ಆ್ಯಂಡ್ ಇಲ್ಲಿ ಇದೇ ನದಿ ತೆಪ್ಪೋತ್ಸವ ನಡೆಯುತ್ತೆ. ನಾನು ಬರೀ ಕೇಳಿದ್ದೀನಿ, ನೋಡಿಲ್ಲ. ಈ ಸಲ ನೋಡಬೇಕಂತ ಎಕ್ಸೈಟೆಡ್ ಆಗಿದ್ದೀನಿ. ನಾನೇನಕ್ಕೆ ಬೇಗ ಬಂದೆ ಅಂದರೆ ಇದಕ್ಕೆ, ಈ ಶಾರ್ಟ್ಗೆ. ಆ್ಯಂಡ್ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗದೆ ಇರೋಕ್ಕಾಗಲಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಎಸ್, ಇದಾಗಿತ್ತು ಫಸ್ಟ್ ಡೇ ಕೃಷಿ ಮೇಳ. ಆಬ್ವಿಯಸ್ಲಿ ನಾನು ಹೇಳ್ದಂಗೆ 15ನೇ ತಾರೀಕಿಂದ 20ನೇ ತಾರೀಕುವರೆಗೂ ನಡೆಯುತ್ತೆ. ಫಸ್ಟ್ ಡೇ ಮುಗೀತು. ಆ್ಯಂಡ್ ಇದರಿಂದ ಏನು ನನಗೆ ಖುಷಿ ಆಯಿತು ಅಂದರೆ, ಲೈಕ್ ಎಷ್ಟೊಂದು ಜನ ರೈತರಿಗೆ ತುಂಬ ಇನ್ಸ್ಪೈರ್ ಮಾಡುತ್ತೆ. ಲೈಕ್ ಕಮ್ಮಿ ಜಾಗದಲ್ಲಿ ಹೆಂಗೆ ಬೆಳೆಗಳನ್ನ ಬೆಳಿಬೋದು, ಹೆಂಗೆ ಯುಟಿಲೈಸ್ ಮಾಡ್ಕೋಬೋದು ಜಾಗನ ಅಂತ.
ಅದಾದಮೇಲೆ ಯದುವೀರ್ ಮತ್ತು ಸ್ವಾಮೀಜಿಗಳು ಬಂದಿದ್ದರು ಇನಾಗರೇಷನ್ಗೆ, ಅದು ಚೆನ್ನಾಗಿತ್ತು. ಮಾರ್ನಿಂಗ್ ಹೋಗಿದ ತಕ್ಷಣ ಟಿಫನ್ ಅಲ್ಲೇ, ಊಟನೂ ಅಲ್ಲೇ ನಮಗೆ ಮಧ್ಯಾಹ್ನ. ಅದು ಬಿಟ್ಟರೆ ಇವತ್ತು ಸಂಕ್ರಾಂತಿ ಹಬ್ಬ, ಹ್ಯಾಪಿ ಸಂಕ್ರಾಂತಿ, ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಗುರುವಾರ, ರಾಯರ ವಾರ ಅಷ್ಟೇ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದು ನನ್ನ ಹೊಸ ಚಾನಲ್. ಬಾಯ್.